ಎಸ್ ವೀಕ್ಷಕರೇ, ಭಾರತ ಒಂದು ಪರಾಕ್ರಮವನ್ನೇ ಮೆರೆದಿದೆ. ಏನಂತಂದ್ರೆ ರಕ್ಷಣಾ ವಲಯದಲ್ಲಿ ಭಾರತದ ಶಕ್ತಿ ದ್ವಿಗುಣ ಅಲ್ಲ ತ್ರಿಗುಣ ಆಗಿದೆ. ಏನಂದ್ರೆ ಯಾವುದೇ ಒಂದು ಅಣ್ವಸ್ತ್ರ ದಾಳಿ ಭಾರತದ ಮೇಲೆ ನಡೆದ್ರೆ, ಯಾವ ಅಣ್ವಸ್ತ್ರ ದಾಳಿಯು ಭಾರತದ ಮೇಲೆ ನಡೆಯೋದು ಬೇಡ, ಆದರೆ ಒಂದು ವೇಳೆ ಶತ್ರು ರಾಷ್ಟ್ರಗಳು ಯಾವುದೇ ಒಂದು ಅಣ್ವಸ್ತ್ರ ದಾಳಿಯನ್ನು ಭಾರತದ ಮೇಲೆ ನಡೆಸಿದ್ರೆ ಭಾರತ ಪ್ರತಿ ದಾಳಿ ನಡೆಸೋದು ಹೆಂಗೆ? ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಭಾರತ ಮೊದಲು ಅಣ್ವಸ್ತ್ರ ಪ್ರಯೋಗ ಮಾಡೋದಿಲ್ಲ ಅನ್ನುವಂಥ ಒಂದು ನಿಯಮವನ್ನು ತನಗೆ ತಾನೇ ಏರ್ಕೊಂಡಿದೆ. ಅದು ಯಾರು ಏರಿರೋ ನಿಯಮ ಅಲ್ಲ, ಭಾರತ ತನಗೆ ತಾನೇ ಹಾಕ್ಕೊಂಡಿರೋವಂಥ ಒಂದು ನಿಯಮ. ಆದರೆ ನಮ್ಮ ಮೇಲೆ ಯಾರಾದರೂ ಅಣ್ವಸ್ತ್ರ ದಾಳಿ ನಡೆಸಿದ್ರೆ ಆವಾಗ ಭಾರತ ಕೈಕಟ್ಟಂತೂ ಸುಮ್ಮನೆ ಕುತ್ಕೊಳಲ್ಲ. ಅದರಲ್ಲೂ ಭಾರತದ ಮೇಲೆ ಅಣ್ವಸ್ತ್ರ ದಾಳಿ ಯಾರು ನಡೆಸ್ಬೋದು? ಮೊದಲನೇದಾಗಿ ಇರೋದು ಪ್ರಮುಖ ಶತ್ರು ರಾಷ್ಟ್ರ ಚೀನಾ ಮತ್ತು ಪಾಕಿಸ್ತಾನ. ಎರಡೂ ರಾಷ್ಟ್ರಗಳು ಕೂಡ ಭಾರತದ ಅಕ್ಕಪಕ್ಕದಲ್ಲೇ ಇದ್ದಾವೆ. ಇಸ್ರೇಲ್ ಯುದ್ಧ ನಡೆಸ್ತಾ ಇದೆ, ರಷ್ಯಾ ಯುದ್ಧ ನಡೆಸ್ತಾ ಇದೆ. ರಷ್ಯಾ ಯುಕ್ರೇನ್ ಮೇಲೆ ಈಗಾಗಲೇ ಖಂಡಾಂತರ ಕ್ಷಿಪಣಿಯನ್ನು ಪ್ರಯೋಗ ಮಾಡಿದೆ. ವಿಶ್ವದಲ್ಲಿ ಇದೇ ಮೊದಲ ಬಾರಿಗೆ ಒಂದು ಯುದ್ಧದಲ್ಲಿ ಖಂಡಾಂತರ ಕ್ಷಿಪಣಿ ಪ್ರಯೋಗ ಆಗಿದೆ. ಆದರೆ ಅದು ಅಣ್ವಸ್ತ್ರ ಸಹಿತ ಖಂಡಾಂತರ ಕ್ಷಿಪಣಿ ಅಲ್ಲ. ಒಂದು ವೇಳೆ ಅಮೆರಿಕಾದ ನ್ಯಾಟೋ ಸೇನೆ ಏನಾದರೂ ಉಕ್ರೇನ್ಗೆ ಇನ್ನಷ್ಟು ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಷ್ಯಾ ತನ್ನ ಅಣ್ವಸ್ತ್ರ ದಾಳಿ ನಡೆಸೋದಕ್ಕೂ ಕೂಡ ಸಿದ್ಧ ಅಂತ ಹೇಳ್ಕೊಂಡಿದೆ. ಇಂಥ ಹೊತ್ತಲ್ಲಿ ಒಂದು ಅಣ್ವಸ್ತ್ರ ಸಮರದ ಎಡ್ಜ್ನಲ್ಲಿ ವಿಶ್ವ ನಿಂತಿರೋ ಹೊತ್ತಲ್ಲಿ ಭಾರತ ತನ್ನ ಸಾಮರ್ಥ್ಯ ವೃದ್ಧಿಗೆ ಒಂದು ಪ್ರಮುಖವಾದ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿದೆ. ಆ ಶಕ್ತಿ ಹೆಸರು K4 ಅಂದರೆ ಕಲಾಂ 4 ಅಂದರೆ ಕಲಾಂ ಕುಟುಂಬದ ಕಲಾಂ ಶ್ರೇಣಿಯ ಕ್ಷಿಪಣಿಗಳು. ಅದರಲ್ಲಿ ಇದು 4ನೇ ಕ್ಷಿಪಣಿ. ಆ ಕ್ಷಿಪಣಿ ಏನು? ಈ ಕ್ಷಿಪಣಿ ಭಾರತ ಒಂದು ಅಭಿವೃದ್ಧಿಪಡಿಸಿರುವಂಥ ಈ ಕ್ಷಿಪಣಿ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಏನಕ್ಕೆ ನಡ್ಕ ಹುಟ್ಟಿಸಿದೆ, ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಸಮಗ್ರವಾಗಿ ನಿಮ್ಮ ಮುಂದೆ ಮಾಹಿತಿ ಕೊಡುವಂಥ ಪ್ರಯತ್ನ ಇಲ್ಲಿದೆ. ಮೊದಲಿಗೆ ನಾವು ಈ K4 ಕ್ಷಿಪಣಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಈ K4 ಅನ್ನೋದು ಕಲಾಂ 4 ಅಂತ, ಇದನ್ನು ಕಿಲ್ಲರ್ 4 ಅಂತಲೂ ಕರೀತಾರೆ. ಈ ಕಿಲ್ಲರ್ 4 ಕ್ಷಿಪಣಿ ಕೇವಲ 10 ಮೀಟರ್ ಉದ್ದ ಇರುತ್ತೆ. ಇದರ ಡಯಾಮೀಟರ್ ಅಂದರೆ ವ್ಯಾಸ 1.5 ಮೀಟರ್, ಇದರ ತೂಕ 20 ಟನ್. ಇದು ಅಣ್ವಸ್ತ್ರ ಸಿಡಿತಲೆಯನ್ನು ಒತ್ತಾಯಂಥ ಸಾಮರ್ಥ್ಯವನ್ನು ಹೊಂದಿದೆ. ಅದಲ್ಲದೆ ಸಾಂಪ್ರದಾಯಿಕ ರೀತಿಯ ಒಂದು ಬಾಂಬ್ಗಳನ್ನು ಕೂಡ ಒತ್ತಾಯಂಥ ಸಾಮರ್ಥ್ಯನ ಹೊಂದಿದೆ. ಈ ಒಂದು ಕ್ಷಿಪಣಿಯನ್ನು ಬೇ ಆಫ್ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಮೊದಲಿಗೆ 2014 ಪರೀಕ್ಷೆ ಮಾಡಲಾಯಿತು. ಆನಂತರ ಹಲವು ರೀತಿ ಪರೀಕ್ಷೆಗಳು ಮಾಡಿ ಈಗ ಅದು ಭಾರತದ ನೌಕಾಪಡೆಗೆ ಸೇರೋದಕ್ಕೆ ಸನ್ನದ್ಧಾಗಿದೆ. ಈ ಒಂದು ಕ್ಷಿಪಣಿಯನ್ನು ಯಾವ ರೀತಿ ಪ್ರಯೋಗ ಮಾಡ್ತಾರೆ ಅದನ್ನು ನೋಡೋದಾದರೆ, ನೀವು ನೋಡಿರ್ಬೋದು, ನಮ್ಮ ಭಾರತದಲ್ಲಿ ಅರಿಹಂತ್ ಮಾದರಿಯ ಒಂದು ಅಣ್ವಸ್ತ್ರ ಸಬ್ಮರೀನ್ ಇದೆ. ಈ ಸಬ್ಮರೀನು 3 ತಿಂಗಳ ಕಾಲ ನೀರೊಳಗೆ ಇರಬಲ್ಲದು. ಆಗ ನೋಡಿದ್ರೆ ಒಂದು ಯಾವುದೇ ಅಣ್ವಸ್ತ್ರ ಸಬ್ಮರೀನ್ಗೆ ಯಾವುದೇ ಇಂಧನದ ಅಗತ್ಯ ಇಲ್ಲ, ವರ್ಷಾನುಗಟ್ಟಲೆ ಇರಬಲ್ಲದು. ಆದರೆ ಈ ಒಂದು ಅಣ್ವಸ್ತ್ರ ಸಬ್ಮರೀನ್ ಒಳಗಡೆ ಸಾವಿರಾರು ಜನ, 100 ಜನ ಕೆಲಸ ಮಾಡ್ತಿರ್ತಾರೆ. ಎಲ್ಲರಿಗೂ ಆಹಾರ ಇನ್ನೊಂದು ಮತ್ತೊಂದು ಪೂರೈಕೆಗೋಸ್ಕರ 3 ತಿಂಗಳಿಗೊಮ್ಮೆ ಆದರೂ ಅದು ಮೇಲ್ಗಡೆ ಬರುತ್ತೆ ನೀರಿನ ಮೇಲ್ಭಾಗಕ್ಕೆ. ಈ ಒಂದು ಜಲಾಂತರ್ಗಾಮಿ ಏನಿದೆ, ಈ ಜಲಾಂತರ್ಗಾಮಿ ನೌಕೆಗೆ ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ಕ್ಷಿಪಣಿಗಳು, ಇಲ್ಲಿ ವಾರ್ ಹೆಡ್ಸ್ ಅಂತ ಕರೀತಾರೆ. ಈ ಕ್ಷಿಪಣಿಗಳನ್ನ ಇಲ್ಲಿ ಜೋಡಿಸಿರ್ತಾರೆ. ಈಗ ಒಂದು K4 ಅಂತ ಏನು ನಾವು ಹೇಳ್ತಾ ಇದ್ದೀವಿ, ಈ ಒಂದು ಕ್ಷಿಪಣಿಯನ್ನು ಕೂಡ ಅರಿಹಂತ್ ಮಾದರಿಯ ಸಬ್ಮರೀನ್ಗೆ ಜೋಡಣೆ ಮಾಡಲಾಗಿದೆ. ಈ ಒಂದು ಸಬ್ಮರೀನು ಒಂದು ವೇಳೆ ಭಾರತದ ಶಕ್ತಿ ಕೇಂದ್ರಗಳ ಮೇಲೆ ಏನಾದರೂ ಚೀನಾ ಅಥವಾ ಪಾಕಿಸ್ತಾನ ಅಥವಾ ಯಾವುದೇ ಶತ್ರು ದೇಶ ದಾಳಿ ನಡೆಸಿದ್ರೆ, ಅಣ್ವಸ್ತ್ರ ದಾಳಿ ನಡೆಸಿದ್ರೆ, ತಾನು ಸ್ವಯಂ ಪ್ರೇರಿತವಾಗಿ ದಾಳಿ ನಡೆಸೋಂಥ ಸಾಮರ್ಥ್ಯ ಹೊಂದಿದೆ. ಇದನ್ನು ಇನ್ನೂ ಸೂಕ್ಷ್ಮ ಗಮನಿಸಬೇಕು ಅಂದರೆ ನೀವು ಮ್ಯಾಪ್ನ ನೋಡೋಣ. ಫಾರ್ ಎಕ್ಸಾಂಪಲ್, ನಮ್ಮ ಇಂಡಿಯಾದಲ್ಲಿ ಮೊದಲ ಶಕ್ತಿ ಕೇಂದ್ರ ದೆಹಲಿ, ಹೊಸ ದೆಹಲಿ ಮೇಲೆ, ಮತ್ತು ಮುಂಬೈ ಮೇಲೆ, ಬೆಂಗಳೂರು, ಹೈದರಾಬಾದ್, ಕೋಲ್ಕತ್ತಾ ಪ್ರಮುಖ ನಗರಗಳು. ಈ ಪ್ರಮುಖ ನಗರಗಳ ಮೇಲೆ ಚೀನಾ ಏಕಕಾಲಕ್ಕೆ ಅಥವಾ ಪಾಕಿಸ್ತಾನ ಏಕಕಾಲಕ್ಕೆ ಅಣ್ವಸ್ತ್ರ ದಾಳಿ ಏನಾದರೂ ನಡೆಸಿದ್ರೆ ಆ ಹೊತ್ತಿನಲ್ಲಿ ನಮ್ಮ ಈ ಅಣ್ವಸ್ತ್ರ ಚಾಲಿತ ಸಬ್ಮರೀನ್ಗಳು ಇಲ್ಲೆಲ್ಲ ಏರಿಯಾಗಳಲ್ಲಿ ಇರುತ್ತೆ. ಅಂದರೆ ಸೌತ್ ಚೈನಾ ಸಿ, ದಕ್ಷಿಣ ಚೀನಾ ಸಮುದ್ರದಲ್ಲಿ, ಮತ್ತು ಹಿಂದೂ ಮಹಾಸಾಗರದಲ್ಲಿ, ಅರಬ್ಬಿ ಸಮುದ್ರದಲ್ಲಿ, ಇಲ್ಲೆಲ್ಲ ನಮ್ಮ 1 ಅಥವಾ 2 ಕ್ಷಿಪಣಿಗಳು ಅಣ್ವಸ್ತ್ರ ಸಬ್ಮರೀನ್ಗಳು ಇರ್ತವೆ. ಈ ಸಬ್ಮರೀನ್ಗಳಿಗೆ ಈ ರೀತಿ ಭಾರತದ ಮೇಲೆ ದೇಶದ ಮೇಲೆ ದಾಳಿ ನಡೀತು. ಅದರಲ್ಲೂ ದಿಲ್ಲಿ ಮೇಲೆ ದಾಳಿ ನಡೆದಿದೆ. ಯಾವ ಒಂದು ತೀರ್ಮಾನ ಕೈಗೊಳ್ಳಬೇಕಾದ ಪ್ರಮುಖ ರಾಜಕೀಯ ನಾಯಕರು ಎಲ್ಲಿ ಇರ್ತಾರೋ ಅಲ್ಲೇ ದಾಳಿ ನಡೆದಿರೋದ್ರಿಂದ ಸ್ವಯಂ ಪ್ರೇರಿತವಾಗಿ ದಾಳಿ ನಡೆಸೋವಂಥ ಅಗತ್ಯ ಬಂದಿದೆ, ತುರ್ತು ಸನ್ನಿವೇಶ ಬಂದಿದೆ. ಅಂದರೆ ಈ ಒಂದು ಸಬ್ಮರೀನು ಫಾರ್ ಎಕ್ಸಾಂಪಲ್ ಇಲ್ಲಿ ಸೌತ್ ಚೈನಾ ಸೀನಲ್ಲಿ ಇದೆ ಅಂತ ಭಾವಿಸೋಣ ಈ ದಾಳಿ ನಡೆದಂಥ ಸಂದರ್ಭದಲ್ಲಿ. ಆಗ ಅದು ಏಕಕಾಲಕ್ಕೆ 7 ರಿಂದ 8 ಟಾರ್ಗೆಟ್ಗಳ ಮೇಲೆ, ಗುರಿಗಳ ಮೇಲೆ ದಾಳಿ ನಡೆಸಬಲ್ಲದು.
ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಚೈನಾ ದೇಶ ಇಷ್ಟು ದೊಡ್ಡದಾಗಿದ್ರು ಕೂಡ ಚೈನಾದ 90% ಪಾಪ್ಯುಲೇಷನ್ ಇರೋದು ಈ ಭಾಗದಲ್ಲಿ. ಅಂದರೆ ನೀವೇನು ಹಸಿರು ಬಣ್ಣದಲ್ಲಿ ಕಾಣ್ತಿದ್ದೀರಾ ಈ ಭಾಗದಲ್ಲಿ, ಇಲ್ಲಿಂದ ಕೆಳಗಡೆ ಈ ಹಸಿರು ಬಣ್ಣದ ಭಾಗದಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇರೋದು ಬೀಜಿಂಗಲ್ಲಿ, ಶಾಂಘಾಯ್ ಮತ್ತು ಇನ್ನು ಮಿಕ್ಕಿದಂಥ ಪ್ರಾಂತ್ಯಗಳಲ್ಲಿ. ಈಗ ಮತ್ತು ಪಾಕಿಸ್ತಾನದಲ್ಲೂ ಕೂಡ ಪ್ರಮುಖ ನಗರ ಇಸ್ಲಾಮಾಬಾದ್, ಪೇಶಾವರ್ ಮತ್ತು ಇಲ್ಲಿ ಬಂದರೆ ಕರಾಚಿ, ಈ ಮತ್ತು ಲಾಹೋರ್ ಭಾರತಕ್ಕೆ ಹತ್ತಿರದಲ್ಲೇ ಇದೆ. ಈ ಇಷ್ಟು ನಗರ ಮೇಲೆ ಏಕಕಾಲಕ್ಕೆ ಗುರಿ ಮಾಡುವಂಥ ಕ್ಷಿಪಣಿಗಳನ್ನು ಇವಾಗ ಭಾರತ ಅಭಿವೃದ್ಧಿಪಡಿಸಿದೆ. ಈ ಕ್ಷಿಪಣಿಗಳು ಈ ಜಲಾಂತರ್ಗಾಮಿ ನೌಕೆ ಏನಿದೆ ಇದು ನೀರು ಒಳಗಡೆ ಇರೋವಾಗ್ಲೇನೆ ಈ ಕ್ಷಿಪಣಿಗಳು ಹಾರಬಲ್ಲವು. ಕ್ಷಿಪಣಿ ಭೂಮಿ ಮೇಲೆ ಬರಬೇಕು ಅಂತ ಯಾವುದೇ ಇದಿಲ್ಲ, ಅದು ಏಕಾಏಕಿ ನೀರು ಒಳಗಿರೋವಾಗಲೇ ಕ್ಷಿಪಣಿಗಳು ಹಾರಬಲ್ಲವು ಮತ್ತು ಈ ಎಲ್ಲ ಗುರಿಗಳನ್ನು ತಲುಪಬಲ್ಲವು. ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ ಅಂತ ಕರೀತಾರೆ. ಎರಡನೇ ಹಂತದ ದಾಳಿ ಸಾಮರ್ಥ್ಯ. ಈ ಎರಡನೇ ಹಂತದ ದಾಳಿ ಸಾಮರ್ಥ್ಯ ಪ್ರತಿಯೊಂದು ದೇಶಕ್ಕೂ ಅತಿ ಮುಖ್ಯ ಆಗಿರುತ್ತೆ. ಅಮೇರಿಕಾದಿಂದ ಹಿಡಿದು ಯಾವುದು ಸೂಪರ್ ಪವರ್ ದೇಶಗಳಿದ್ದಾವೆ, ಈವನ್ ಚೀನಾ ಕೂಡ, ರಷ್ಯಾ ಕೂಡ, ಎಲ್ಲ ದೇಶಗಳು ಎರಡನೇ ಹಂತದ ದಾಳಿ ಸಾಮರ್ಥ್ಯನ ಬಲಗೊಳಿಸ್ಕೊಂಡಿರ್ತವೆ. ಇದನ್ನ ಈ ಎರಡನೇ ಹಂತದ ದಾಳಿ ಸಾಮರ್ಥ್ಯ ಅನ್ನೋದು. ಮತ್ತೊಂದು ಹಂತದ ದಾಳಿ ಸಾಮರ್ಥ್ಯ ಇದೆ, ಅದು ನಾವು ಅಂತರಿಕ್ಷದಿಂದ ಅಂದರೆ ಬಾಹ್ಯಾಕಾಶದಲ್ಲಿ ನಮ್ಮ ಉಪಗ್ರಹಗಳಲ್ಲಿ ಅಣ್ವಸ್ತ್ರಗಳನ್ನು ಜೋಡಿಸಿಟ್ಟು ಬೇಕಾದಾಗ ಅದನ್ನು ಉಡಾಯಿಸೋದು ಅಂತ. ಆ ಮಟ್ಟಕ್ಕೆ ಇನ್ನೂ ವಿಶ್ವ ತಲುಪಿಲ್ಲ. ಆದರೆ ಈ ಸಬ್ಮರೀನ್ಗಳ ಮೂಲಕ, ಅದರಲ್ಲೂ ಕ್ಷಿಪಣಿಗಳ ಮೂಲಕ ದಾಳಿಯನ್ನು ನಡೆಸೋವಂಥ ಸಾಮರ್ಥ್ಯನ ಈಗ ಭಾರತ ಸಿದ್ಧಿಸ್ಕೊಂಡಿದೆ. ಈಗಾಗಲೇ ವಿಶ್ವದ ಪ್ರಮುಖ ಶಕ್ತಿಗಳು ಅಂದರೆ ರಷ್ಯಾ ಇರ್ಬೋದು, ಅಮೇರಿಕಾ, ಚೀನಾ ಇರ್ಬೋದು, ಈ ಎಲ್ಲ ದೇಶಗಳು ಈ ಸಾಮರ್ಥ್ಯನ ಗಳಿಸ್ಕೊಂಡಿದ್ವು. ಈಗ ಆ ದೇಶಗಳ ಸಾಲಿಗೆ ಭಾರತ ಸೇರಿಕೊಂಡಿದೆ. ಮತ್ತು ಇದು ನೇರ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಇದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು. ಅದು ಕೂಡ ವಿಶ್ವ ಎರಡೆರಡು ಯುದ್ಧಗಳಿಗೆ ಸಾಕ್ಷಿಯಾಗಿದೆ. ಅದರಲ್ಲೂ ರಷ್ಯಾ ಪದೇ ನಾನು ಅಣುಬಾಂಬ್ ದಾಳಿ ನಡೆಸ್ತೀನಿ ಅಂತ ಎಚ್ಚರಿಕೆ ಕೊಡ್ತಿದೆ. ಇಂಥ ಹೊತ್ತಲ್ಲಿ ಭಾರತಕ್ಕೆ ಈ ರೀತಿಯಾದಂಥ ಒಂದು ಸಾಮರ್ಥ್ಯ ಬಂದಿರೋದು ನಿಜಕ್ಕೂ ದೇಶದ ಒಂದು ರಕ್ಷಣಾ ವ್ಯವಸ್ಥೆಯ ವಿಚಾರಕ್ಕೆ ಬಂದರೆ, ನಮ್ಮ ದೇಶದ ಭದ್ರತೆ ವಿಚಾರಕ್ಕೆ ಬಂದರೆ ಮಹತ್ವದ ಮೈಲಿಗಲ್ಲು ಅಂತ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.